Hello, good morning, dear teachers, and my dear students, dear friends who are all watching this video. Today, I have come with a new video which is related to the sounds. This video will be helpful for the small children like who are studying in LKG, UKG, and pre-KG. ಪ್ರೀತಿಯ ಪೋಷಕರೇ, ಮಕ್ಕಳೇ, ಶಿಕ್ಷಕರೇ ಹಾಗೂ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ LKG, UKG, pre-KG ಓದ್ತಕ್ಕಂಥ ಮಕ್ಕಳಿಗೆ ಸೌಂಡ್ಸ್ಗಳ ಬಗ್ಗೆ ಹೇಗೆ ಸರಳವಾಗಿ ಹೇಳ್ಕೊಡ್ಬೋದು, ಈಸಿಯಾಗಿ ಮಕ್ಕಳಿಗೆ ಕಲಿಸ್ಬೋದು ಅಂತಕ್ಕಂಥ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈಗ ನಾವು ನಮ್ಮ ಟಾಪಿಕ್ಗೆ ಹೋಗೋಣ. Dear children, as you all know, we have 26 alphabets in English, that is from A to Z. These alphabets are classified into two parts, that is like vowels and consonants. ಅಂದರೆ ಇರುವ 26 ಅಕ್ಷರಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿದ್ದೀವಿ. ಅದು ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸ್. ವೊವೆಲ್ಸ್ ಅಂತಂತಂದರೆ ಕನ್ನಡದಲ್ಲಿ ಸ್ವರಾಕ್ಷರಗಳು, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೀವಿ. ಕಾನ್ಸನೆಂಟ್ಸ್ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಸೊ ಈ ಒಂದು ಶೀಟಲ್ಲಿ ನೀವು ನೋಡ್ತಾ ಇದ್ದೀರಿ, AEIOU ಅಂತಕ್ಕಂಥದ್ದು ವೊವೆಲ್ಸ್ ಆದರೆ ಉಳಿದಿರ್ತಕ್ಕಂಥದ್ದು ಕಾನ್ಸನೆಂಟ್ಸ್ ಆಗುತ್ತೆ. ಹಾಗಾದರೆ ಈ ಒಂದು ಕಾನ್ಸನೆಂಟ್ಸ್ ಜೊತೆಗೆ ವೊವೆಲ್ಸನ್ನು ನಾವು ಸೇರಿಸೋದ್ರಿಂದ ಮಕ್ಕಳಿಗೆ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ಮುಂದಿನ ಪೇಜಲ್ಲಿದೆ. ಫಾರ್ ಎಕ್ಸಾಂಪಲ್, ನಾವು ಬರೆದಿರ್ತಕ್ಕಂಥ 21 ಕಾನ್ಸೊನೆಂಟ್ಸನ್ನು ನೀವು ನೋಡ್ತಾ ಇದ್ದೀರಿ. ಅದು BCDEFGHJKLMN PQRSTVWXYZ. ಇಲ್ಲಿ ನೋಡ್ಬೋದು, ನೀವು ಯಾವುದೇ ವೊವೆಲ್ಸ್ಗಳನ್ನು ನಾವು ಹಾಕ್ಕೊಂಡಿಲ್ಲ. ಹಾಗಾದರೆ ಈ ಒಂದು ಕಾನ್ಸೊನೆಂಟ್ಸ್ಗೆ ನಾವು ವೊವೆಲ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಎ ನೋಡಿ, ಎ ಹಾಕಿದರೆ ಅದು ಬಾ ಆಗುತ್ತೆ. CA ಖಾ, DA ಡಾ, FA ಫಾ, GA ಗಾ, HA ಹಾ, JA ಜಾ, KA ಕಾ, LA ಲಾ, MA ಮಾ, NA ನ, PA ಪಾ, QA ಕ್ವಾ, RA ರಾ, SA ಸಾ, TA ಠಾ, VA ವಾ, WA ವಾ, XA ಕ್ಷಾ, YA ಯಾ, ZA ಝಾ. ಸೊ ಇದೇ ಪದಗಳಿಗೆ ನಾವು ಈಗ ಒಂದೊಂದು ಅಕ್ಷರಗಳನ್ನು ಸೇರಿಸ್ತಾ ಹೋದರೆ ನೋಡಿ, BAಗೆ T ಸೇರಿಸಿದರೆ ಬ್ಯಾಟ್ ಆಗುತ್ತೆ. BAಗೆ LL ಸೇರಿಸಿದ್ರೆ ಬಾಲ್ ಆಗುತ್ತೆ. BAಗೆ NK ಸೇರಿಸಿದರೆ ಬ್ಯಾಂಕ್ ಆಗುತ್ತೆ. ಸೊ ಈ ರೀತಿ ಮಕ್ಕಳಿಗೆ ಅಕ್ಷರಗಳನ್ನು ನಾವು ಅಂದರೆ ಸೌಂಡ್ಸ್ಗಳನ್ನು ಬಹಳ ಈಸಿಯಾಗಿ ಕಲಿಸ್ಬಹುದು. ಅದೇ ರೀತಿ ನೆಕ್ಸ್ಟ್ ಪೇಜಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೇಮ್ 21 ವ್ಯಂಜನಾಕ್ಷರಗಳಿದ್ದಾವೆ. ಆ ವ್ಯಂಜನಾಕ್ಷರಗಳಲ್ಲಿ ನಾವು ಈ ವೊವೆಲನ್ನು ಸೇರಿಸ್ತಾ ಹೋಗಿದ್ದೀವಿ. ಅದು ಮೊದಲನೇ ವರ್ಡೆ BE, ಬಿ, ಎರಡಕ್ಷರ ಪದ ಮಗು ಕಲಿಯುತ್ತೆ. CE, DE, FE, GE, HE, ಮತ್ತು ನೋಡಿ ಎರಡಕ್ಷರ ಪದ HE, JE, KE, LE, LI, ME, ಮೀ, ಮೂರಕ್ಷರ ಪದ NE, ನಿ, ಎರಡಕ್ಷರ ಪದ ME, ಮೀ, NE, ನೀ, PE, ಪಿ, ಕ್ವಿ, ರಿ, ಸಿ, ಟಿ, ವಿ, ಮತ್ತು ಎರಡಕ್ಷರ ಪದ XE, XI, E, ಝಿ. ಅಂದರೆ ಇಲ್ಲಿ ಮಗು ಎಷ್ಟು ಈಸಿಯಾಗಿ ಆ ಒಂದು ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರಗಳ ಜೊತೆಗೆ ನಾವು ಅಕ್ಷರಗಳನ್ನು ಸೇರಿಸ್ತಾ ಹೋದಾಗ ಆ ಮಗು ಬಹಳ ಈಸಿಯಾಗಿ ಪದಗಳ ಜೊತೆಗೆ ಅಕ್ಷರಗಳನ್ನು ಮತ್ತು ಪದಗಳನ್ನು ಓದ್ತಕ್ಕಂಥ ಒಂದು ಅಭ್ಯಾಸ ಕೂಡ ಮಗುಗೆ ಬರ್ತದೆ. ಇದರಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, B ಇದೆ, ಅದಕ್ಕೆ LL ಸೇರಿಸಿದರೆ ಬೆಲ್ ಆಗುತ್ತೆ. BE ಮತ್ತು ಅದಕ್ಕೆ T ಸೇರಿಸಿದರೆ ಬೆಟ್ ಆಗುತ್ತೆ. BE AT ಸೇರಿಸಿದರೆ ಬೀಟ್ ಆಗುತ್ತೆ. ಸೊ ಈ ರೀತಿ ಪದಗಳನ್ನು ಮಕ್ಕಳಿಗೆ ಸೇರಿಸ್ತಾ ಕಲಿಸ್ತಾ ಹೋದರೆ ಮಗುಗೆ ಸೌಂಡ್ಸ್ಗಳ ಜೊತೆಗೆ ಪದಗಳು, ವೊಕ್ಯಾಬ್ಯುಲರೀಸು ಕೂಡ ಮಗು ಬೇಗ ಕಲಿಯುತ್ತೆ. ಅದೇ ರೀತಿ ಮುಂದಿನ ಹಾಳೆಯಲ್ಲಿ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ವ್ಯಂಜನಾಕ್ಷರ BCDFIGHಗೆ ಐ ಸೇರಿಸ್ತಾ ಬಂದಿದ್ದೀವಿ. ನೋಡಿ, ಬೈ, ಸೈ, ಡೈ, ಫೈ, ಗಿ, ಹಾಯ್. BCDFGO ಹೆಚ್, ಇಲ್ಲಿಗೆ ಓ ಸೇರಿಸ್ತಾ ಬಂದಿದ್ದೀವಿ. ಬೋ, ಕೋ, ಡು,
ಫೋ, ಗು, ಗೋ, ಹೂ. ಇಲ್ಲಿ ಕೆಳಗಡೆ ಬಿ ಜೊತೆಗೆ ನಾವು ಯು ಅನ್ನು ಸೇರಿಸ್ತಾ ಹೋಗಿದ್ದೀವಿ. ಅಂದರೆ ವ್ಯಂಜನಾಕ್ಷರಗಳು ಬಿ, ಸಿ, ಡಿ, ಎಫ್, ಜಿ, ಹೆಚ್ಗೆ ಯು ಸೇರಿಸಿದ್ವಿ. ಬಿ ಯು ಬೂ, ಟಿ ಸೇರಿಸಿದರೆ ಬಟ್ ಆಗುತ್ತೆ. ಸಿ ಯು ಕು, ಟಿ ಸೇರಿಸಿದರೆ ಕಟ್ ಆಗುತ್ತೆ. ಡಿ ಯು ಡೂ, ಎಫ್ ಯು ಫೂ, ಅದಕ್ಕೆ ಎನ್ ಸೇರಿಸಿದ್ರೆ ಫನ್ ಆಗುತ್ತೆ. ಗು ಹೂ. ಅಂದರೆ ಇಲ್ಲಿ ನಾವು ಮಾಡಿರೋ ಪ್ರಯತ್ನ ಏನಪ್ಪ ಅಂತಂದರೆ ಈ ರೀತಿಯಾಗಿ ಪ್ರತಿಯೊಂದು 21 ವ್ಯಂಜನಾಕ್ಷರಗಳಿಗೆ ನಾವು ಒಂದೊಂದು ವೊವೆಲ್ಸ್ಗಳನ್ನು ಸೇರಿಸಿ ಆ ಮಕ್ಕಳಿಗೆ ಸೌಂಡ್ಸ್ಗಳನ್ನು ಹೇಳಿಕೊಟ್ಟಾಗ ಮಕ್ಕಳಿಗೆ ಬಹಳ ಈಸಿಯಾಗಿ ಸರಳ ರೀತಿಯಲ್ಲಿ ಇಂಗ್ಲೀಷ್ ಪದಗಳ ಒಂದು ಸೌಂಡ್ಸ್ಗಳನ್ನು ಮಗುಗೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಇದನ್ನು ನಾವು ಹೇಗೆ ಇನ್ನೂ ಭಾಳ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಮಗುವಿಗೆ ಕಲಿಸ್ಬೋದಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಪದವನ್ನು ತೊಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಚ್ ಎ ಅಂತ ಇದೆ, ಹಾ. ಹಾ ಅಂತಕ್ಕಂಥ ಒಂದು ಪದನ ತೊಗೊಳ್ಳಿ. ಅದು ತಗೊಂಡು ಹೆಚ್ ಎ ಆದಮೇಲೆ ಟಿ ಹಾಕಿದ್ರೆ ಏನಾಗುತ್ತೆ? ಹ್ಯಾಟ್ ಆಗುತ್ತೆ. ಅದೇ ಹೆಚ್ ಎ ಟಿ ಇ ಹಾಕಿದರೆ ಹೇಟ್ ಆಗುತ್ತೆ. ಅದೇ ಥರ ಹೆಚ್ ಎ ಐ ಎಲ್ ಹಾಕಿದ್ರೆ ಏನಾಗುತ್ತೆ? ಹೇಲ್. ಅದೇ ಥರ ಹೆಚ್ ಎಗೆ ನಾವು ಎನ್ ಡಿ ಹಾಕಿದರೆ ಏನಾಗುತ್ತೆ? ಹ್ಯಾಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ಪದಗಳ ಜೊತೆಗೆ, ಅಂದರೆ ಈ ಸೌಂಡ್ಸ್ಗಳ ಜೊತೆಗೆ ಮಕ್ಕಳಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಸೌಂಡ್ಸ್ ಜ್ಞಾನದ ಜೊತೆಗೆ ವೊಕ್ಯಾಬ್ಯುಲರಿ ಜ್ಞಾನವನ್ನು ಕೊಟ್ಕೊಳ್ತಾ ಹೋದರೆ ಖಂಡಿತವಾಗಿ ಕೂಡ ಮಕ್ಕಳು ಬಹಳ ಈಸಿಯಾಗಿ ಇಂಗ್ಲೀಷ್ನ ಸೌಂಡ್ಸ್ಗಳನ್ನು ಕಲಿತಾರೆ. ಆ ಸೌಂಡ್ಸ್ಗಳ ಜೊತೆಗೆ ವೊಕ್ಯಾಬ್ಯುಲರೀಸ್ಗಳನ್ನ ಕಲಿತಾರೆ. ಹಾಗಾಗಿ ಈ ರೀತಿಯಾದಂಥ ಒಂದು ಸೌಂಡ್ಸ್ ಮಕ್ಕಳಿಗೆ ಕಳಿಸೋದು ಬಹಳ ಈಸಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಓಕೆ, ಸೊ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಿರಿ. ನಿಮ್ಮದೇನಾದರೂ ಸಲಹೆ ಸೂಚನೆಗಳು ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೂ ನಿಮ್ಮ ಸಲಹೆ ಸೂಚನೆಗಳಿಗೆ ಯಾವಾಗಲೂ ಕೂಡ ನಾವು ವೆಲ್ಕಮ್ ಮಾಡ್ತಾ, ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನಿಮ್ಮೆಲ್ಲ ಸಲಹೆ ಸೂಚನೆಗಳನ್ನು ಕಳುಹಿಸಿ. ಇನ್ನು ಈ ಒಂದು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮಗೆ ಮಾಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.